ಆಗ್ತೀರಾ? ಎಲ್ಲರಿಗೂ ಸಹಾಯ ಮಾಡ್ತೀರಾ? ಶೋಷಣೆಗೆ ಒಳಗಾದ್ರೆ ಧ್ವನಿ ಎತ್ತುತ್ತೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಇಲ್ವಾ? ಕೈ ಎತ್ತಿ ನೋಡೋಣ ಹೋಗೋರು. ಅಂದ್ರೆ ಇವತ್ತು ನಿಜವಾದ ಮಹಿಳಾ ದಿನಾಚರಣೆ ಆಚರಣೆ ಅಲ್ವಾ? ನೀವ್ ಯಾರು ಅಂತ ಕೇಳಿದ್ರೆ ನಾವ್ ಯಾವಾಗ್ಲೂ ಹೇಳೋದು ಹೆಣ್ಣಿಗೆ ಯಾವುದು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾರು ಕಾಮಕರಿದಾರಲ್ಲ ಅವ್ರ ಮುಖವಾಡ ಬಯಲಾಗಬೇಕು ಅಂತಂದ್ರೆ ನೀವು ಇದರ ಮುಂದಾಳತ್ವ ವಹಿಸ್ಕೊಳ್ಬೇಕು. ನಾಗಲಕ್ಷ್ಮಿ ಚೌಧರಿ ಅವರು ಮುಂದಾಳತ್ವ ವಹಿಸ್ಕೊಳ್ಬೇಕು. 8 ವರ್ಷಕ್ಕೆ 24 ವರ್ಷದ ಹುಡುಗ ಮದುವೆ ಆಗ್ಬೇಕು ಅಂತ ಮನುಸ್ಮೃತಿಯಲ್ಲಿ ಬರ್ದಿದೆ. ಅದಕ್ ಮುಂಚೆ ಏನಾದ್ರೂ ಮದುವೆ ಆದ್ರೆ ಅತಾಚುರ್ಯ ಆಗತ್ತೆ. ಅಂದ್ರೆ ಹೆಣ್ಣು ಹುಟ್ಟಿರೋದೇ ಗಂಡ ಸೇವೆಗೆ ಅಂತ ಹೇಳಿ ಅವತ್ತಿನಿಂದ ನಮ್ಮನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಗಂಡ ಸತ್ರೆ ಆ ಚಿತೆ ಒಳಗೆ ಎತ್ತು ಬಿಸಾಕ್ಬಿಡೋದು. 8, 10 ವರ್ಷ 12 ವರ್ಷ ಚಿಕ್ಕ ಹುಡುಗಿ ಸತ್ತೋದ್ರು ಸಹ ಅವಳಿಗೆ ತಲೆ ಬೋಡಿಸಿ ಬಿಳಿ ಸೀರೆ ಹಾಕಿ ಕೈ ಬಳೆ ಹೊಡೆದು ಕುಂಕುಮ ಒರೆಸಿ ಹೂವ ಮುಟ್ಕೊಳ್ದೆ ಅವಳನ್ನ ಹಾಗೆ ಇಡ್ತಾ ಇದ್ರು. ಯಾಕೆ ಅಂದ್ರೆ ಅವಳು ಚೆನ್ನಾಗಿ ಕಂಡ್ರೆ ಗಂಡಸ್ಗೆ ಅವಳ ಮೇಲೆ ಕಾಮದ್ದು ವ್ಯಾಮೋಹ ಬಂದ್ಬಿಡುತ್ತಂತೆ. ಆಕ್ಚುಲಿ ಅವ್ರು ಕಟ್ಟಬೇಕಾಗಿರೋದು ಬಟ್ಟೆ ಗಂಡಸ್ ಕಣ್ಣಿಗೆ, ಆದ್ರೆ ಎಣ್ಣೆ ತಲೆ ಬೋಡಿಸ್ತಾರಲ್ಲ. ಇವತ್ತಿಗೂ ಸಹ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗಂಡ ಸತ್ರೆ ಯಾರಾದ್ರೂ ಅಪ್ಪಿ ಮದುವೆ ಆಗ್ಬಿಟ್ರು ಅನ್ಕೋಪ್ಪ, ಏನು ಆಡ್ಕೊಂಡಿದ್ದು ಆ ಹೆಣ್ಣು ಮಗಳನ್ನ. ಆದ್ರೆ ಅದೇ ಗಂಡ ಹೆಂಡತಿ ಸತ್ತೋಗ್ಲಿ, ಯಾವ್ದೋ ಶಾಸ್ತ್ರದಲ್ಲಿ ಬರ್ದಿದಾರಂತೆ, ಹೆಂಡತಿ ಸತ್ 3 ತಿಂಗಳಿಗೆ ಅವನಿಗೆ ಮದುವೆ ಮಾಡ್ಬಿಡ್ಬೇಕಂತೆ. ಯಾರಪ್ಪ ಈ ಶಾಸ್ತ್ರನ್ ಬರ್ದಿದ್ದು? ಇವತ್ತು ಸಹ ನಾನ್ ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಬಂದಿದ್ಲು, ಇಡೀ ಮೈ ತುಂಬಾ ಕಚ್ಬಿಟ್ಟಿದ್ದಾನ ಅವಳ ಗಂಡ. ಬಂದು ಹತ್ಕೊಂಡು ನನಗೆ ಹೇಳ್ತಾ ಇದ್ಲು, ಬರೀ 6 ತಿಂಗಳಾಗಿದೆಯಂತೆ, ಅವನು ಗಂಡಸೇ ಅಲ್ಲ ಅಂತೆ. ಆದ್ರೆ ಕೇಳಕ್ ಹೋದ್ರೆ ಈ ತರ ಎಲ್ಲ ಮಾಡೋದು. ನಾನು ಅವಳಿಗೆ ಒಂದೇ ಮಾತು ಹೇಳಿದೆ, ಡೈವರ್ಸ್ ಕೊಡು ತಾಯಿ, ಬೇಡ ಇವೆಲ್ಲ ಇಷ್ಟೇ. ನಾನು 2 ಮಾತಲ್ಲಿ ಮುಗಿಸ್ತೇನೆ. ಯಾವತ್ತು ಗಂಡಸು ನಿಮ್ಮನ್ನ ಹೊಡಿತಾರೆ, ಬಡಿತಾರೆ, ಚಿತ್ರ ಹಿಂಸೆ ಕೊಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ, ಧ್ವನಿ ಎತ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ ತಕ್ಷಣ ನನ್ನ ಮಗನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಟ್ಲು ಅಂತಾರೆ ಅತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಮ್ದು ಒಂದು ಜೀವನ, ನಮ್ದು ಒಂದು ಬದುಕು. ಒಂದು ನಿಜವಾದ ಕತೆ ಹೇಳ್ತೀನಿ. ಪ್ರತಿ ದಿನ ಬಂದು ಗಂಡ 12 ವರ್ಷದ ಹುಡುಗಿನ ಮದುವೆ ಆಗಿರ್ತಾನ ಅವನು, ಪ್ರತಿ ದಿನ ಹೊಡೆಯೋದು. ಹೆಂಗೆ ಅಂತಂದ್ರೆ ಅವ್ರ ಮೈಕ ಎಲ್ಲ ಮುರಿತಾ ಇರ್ತಾನೆ. ಒಂದು ದಿನ ಅವಳು 18 ವರ್ಷ ಆದಾಗ ಅವ್ರ ಮನೆಯಲ್ಲಿ ಮೂಲೆಯಲ್ಲಿ ಒಂದು ಬಿದ್ರು ಕೋಲ್ ಇರುತ್ತಂತೆ. ನೋಡಿ ಸಾಕಾಗಿ ಒಂದಿನ ಬಿದ್ರು ಕೋಲ್ ಎತ್ಕೊಂಡು ಮೈ ಮುರಿಯೋಂಗೆ ಅವನಿಗೆ ಹೊಡಿತಾಳಂತೆ ಅವಳು. ಇದು ಗುಲಾಬಿ ಗ್ಯಾಂಗ್, ಸಂಪತ್ ಲಾಲ್ ದೇವಿ ಅಂತ. ಇವತ್ತು ಇಡೀ ಊರಲ್ಲಿ ಗುಲಾಬಿ ಗ್ಯಾಂಗ್, ಯಾರೇ ಮನೆಯಲ್ಲಿ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಲಿ, ಬಾಲ್ಯ ವಿವಾಹ ಆಗ್ಲಿ, ಇಡೀ ಊರ್ ನಿಂತ್ಕೊಂಡು ಆ ಹೆಣ್ಮಗಳನ್ನ ರಕ್ಷಣೆ ಮಾಡ್ತಾರೆ. ಅಂತ ಹೆಣ್ಮಕ್ಳು ನೀವೆಲ್ಲ ಆಗ್ಬೇಕು. ಆಗ್ತೀರಾ? ಎಲ್ಲರಿಗೂ ಸಹಾಯ ಮಾಡ್ತೀರಾ? ಶೋಷಣೆಗೆ ಒಳಗಾದ್ರೆ ಧ್ವನಿ ಎತ್ತುತ್ತೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಇಲ್ವಾ? ಕೈ ಎತ್ತಿ ನೋಡೋಣ ಹೋಗೋರು. ಅಂದ್ರೆ ಇವತ್ತು ನಿಜವಾದ ಮಹಿಳಾ ದಿನಾಚರಣೆ ಆಚರಣೆ ಅಲ್ವಾ? ನೀವ್ ಯಾರು ಅಂತ ಕೇಳಿದ್ರೆ ನಾವ್ ಯಾವಾಗ್ಲೂ ಹೇಳೋದು ಹೆಣ್ಣಿಗೆ ಯಾವುದು ಜಾತಿ. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ಧ್ವನಿ ಎತ್ತುತ್ತೀರಲ್ಲ, ನೀವೆಲ್ಲ ಹೆಣ್ಣು ಮಕ್ಕಳಿದ್ದೀರಿ, ನೀವೆಲ್ಲ ಧ್ವನಿ ಎತ್ತುತ್ತೀರಲ್ಲ. ಇದನ್ನ ಹೇಳಿದವರು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಹೆಣ್ಣು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿರುವಂತದ್ದು. ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಇವತ್ತು ಏನು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಸಮೀರ್ ವಿಡಿಯೋ ಬಂದ ಮೇಲೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಯಾರು ಆ ಕಾಮುಕರು, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಬರ್ಬರ ಮಾಡಿದಂಥವ್ರು ಯಾರು, ಅವರು ಹೊರಗಡೆ ಬರಬೇಕು, ಮತ್ತೊಮ್ಮೆ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಇದೇ ಟ್ರೆಂಡ್ ಆಗ್ತಾ ಇದೆ. ಆದರೂ ಸಹ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ. ಅನ್ಯಾಯ ಆಗಿದೆ, ದನಿ ಎತ್ತಬೇಕು, ಅನ್ಯಾಯ ಆಗಿದೆ, ದನಿ ಎತ್ತಿ ಅಂತ ಹೇಳುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಇಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಕುಸುಮಾವತಿ ಅವರಿಗೆ ಅನ್ಯಾಯ ಆಗಿದೆ, ಸೌಜನ್ಯ ತಂಗಿಗೆ ಅನ್ಯಾಯ ಆಗಿದೆ, ತನ್ನ ಅಕ್ಕನನ್ನ ಕಳ್ಕೊಂಡಿದ್ದಾರೆ, ಮಗಳನ್ನ ಕಳ್ಕೊಂಡಿದ್ದಾರೆ, ಕುಸುಮಾವತಿ ತನ್ನ ಪತಿಯನ್ನ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಆದರೂ ಸಹ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ಬೇಕಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಮನವಿಯನ್ನು ಕೊಟ್ಟಿದ್ವಿ.
ಬೆಂಗಳೂರಿನಲ್ಲಿ ಏನು ಸೌಜನ್ಯ ವಿಚಾರದಲ್ಲಿ 2022 ಜುಲೈ 21ನೇ ತಾರೀಕಿಗೆ ರಕ್ತದಾನ ಶಿಬಿರ ನಡೆದಾಗ ಸ್ವತಃ ಸೌಜನ್ಯ ಪರ ಹೋರಾಟಗಾರರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು. ಕಾರ್ಯಕ್ರಮ ರದ್ದು ಮಾಡಿದ್ರು. ಅದು ಬೇರೆ ವಿಚಾರ. ಎಲ್ಲ ವಿಚಾರ ಗೊತ್ತಿದೆ. ನಾಗಲಕ್ಷ್ಮಿ ಚೌಧರಿ ಅವರು ದಯಮಾಡಿ ಈ ಏನು ಕೂಗು ಎದ್ದಿದೆ, ಇವತ್ತು ದೇಶಾದ್ಯಂತ ಕೂಗು ಎದ್ದಿದೆ, ಈ ಕೂಗು ಎದ್ದಿರೋದನ್ನ ಈಗ ತಾವೇ ಮುಂದೆ ನಿಂತು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು. ಸರ್ಕಾರದ ಭಾಗವಾಗಿರುವಂತಹ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರ ಧ್ವನಿಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಹುಶಃ ನಾನು ಕಂಡ ಹಾಗೆ ಎಷ್ಟೋ ಸರ್ಕಾರಗಳು ಬಂದಿದ್ದಾವೆ, ಎಷ್ಟೋ ಸರ್ಕಾರಗಳು ಹೋಗಿದ್ದಾವೆ, ಎಷ್ಟೋ ಮಹಿಳಾ ಆಯೋಗದ ಅಧ್ಯಕ್ಷರು ಆಗಿದ್ದಾರೆ. ಎಲ್ಲಾ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಒಂದು ಕಡೆ ಇಟ್ರೆ ಇವತ್ತಿನ ಏನು ನಾಗಲಕ್ಷ್ಮಿ ಚೌಧರಿ ಅವರು ಮತ್ತೊಂದು ಕಡೆ ನಿಲ್ತಾರೆ. ಅಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯ ಸುತ್ತಾ ಇದ್ದಾರೆ, ಮಹಿಳೆಯರ ಧ್ವನಿಯಾಗಿದ್ದಾರೆ, ಮಹಿಳೆಯರ ಕಷ್ಟಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇರುವಂತಹ ನಾಗಲಕ್ಷ್ಮಿ ಚೌಧರಿಯಿಂದ ನಾವು ಬಯಸೋದು ಇಷ್ಟೇನೆ, ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹೋರಾಟದ ಕಿಚ್ಚು ದಿನ ದಿನ ಹೆಚ್ಚಾಗ್ತಾ ಇದೆ. ಆ ಕಿಚ್ಚನ್ನ ತಡಿಸೋದಕ್ಕೆ, ಆ ಕಿಚ್ಚನ್ನ ಕಡಿಮೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಆ ಯಾರು ಕಾಮಕರಿದಾರಲ್ಲ ಅವ್ರ ಮುಖವಾಡ ಬಯಲಾಗಬೇಕು ಅಂತಂದ್ರೆ ನೀವು ಇದರ ಮುಂದಾಳತ್ವ ವಹಿಸ್ಕೊಳ್ಬೇಕು. ನಾಗಲಕ್ಷ್ಮಿ ಚೌಧರಿ ಅವರು ಮುಂದಾಳತ್ವ ವಹಿಸ್ಕೊಳ್ಬೇಕು. ಒಂದು ಮಹಿಳಾ ಆಯೋಗದ ಅಧ್ಯಕ್ಷರು ಅಧಿಕಾರದಲ್ಲಿದ್ದು ಅಧಿಕಾರವನ್ನ ಚಲಾಯಿಸಿ ಸರ್ಕಾರದ ಜೊತೆ ಮಾತನಾಡಿ, ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ, ಕಾನೂನು ಪಂಡಿತರ ಹತ್ರ ಮಾತಾಡಿ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡ್ತಾ ಇರುವಂತಹ ಈ ಪ್ರಕರಣ ಬೆಳಕಿಗೆ ಬರಬೇಕು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಮಗೆ ಹೆಮ್ಮೆ ಅನ್ಸುತ್ತೆ, ಇಂತಹ ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ಕರ್ನಾಟಕದಲ್ಲಿದ್ದಾರಲ್ಲ ಅಂತೇಳಿ. ದಯಮಾಡಿ ನಾಗಲಕ್ಷ್ಮಿ ಚೌಧರಿ ಅವರೇ, ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ಳೋದು, ನಿಜಕ್ಕೂ ನನ್ನ ಆ ವಿಡಿಯೋ ನೋಡಿದಾಗ ಬಹಳ ಖುಷಿ ಆಯಿತು. ಈ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ವಿ, ದಯಮಾಡಿ ಆ ಕುಸುಮಾವತಿನೂ ಹೆಣ್ಣುಮಗಳು, ಸೌಜನ್ಯನೂ ಹೆಣ್ಣುಮಗಳು, ತನ್ನ ಮಗಳಿಗೋಸ್ಕರವಾಗಿ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಕುಸುಮಾವತಿ ಅವರನ್ನ ಒಂದು ಸಾರಿ ಕಣ್ಮುಂದೆ ತೆಗೆದುಕೊಂಡು ನೋಡಿ. ಈ ಪಾಪಿಗಳು ಆ ಸೌಜನ್ಯ ದೇಹವನ್ನು ಕಚ್ಚಿ ಕೊಂದ್ರಲ್ಲ, ಅದನ್ನೊಂದ್ಸರಿ ಕಣ್ಮುಂದೆ ತೆಗೆದುಕೊಂಡು ನೋಡಿ. ಆ ಪಾಪಿಗಳು ಆ ಗರ್ಭಗುಡಿಗೆ 6 ಇಂಚು ಮಣ್ಣನ್ನ ತುಂಬಿದ್ರಲ್ಲ, ಅದನ್ನೊಂದ್ಸರಿ ಮನಸ್ಸಿನಲ್ಲಿ ತಕ್ಕೊಂಬಂದು ನೋಡಿ. ಆ ಹೊಟ್ಟೆಯ ಮೇಲೆ ಕಲ್ಲೆತ್ತೆ ಹಾಕಿದ್ರಲ್ಲ, ಅವಳ ವೇಲಿಂದ ಕೈ ಕಟ್ಟಾಕಿ ಮೇಲಿಂದ ಬಿಸಾಕಿದ್ರಲ್ಲ, ಎಲ್ಲವನ್ನು ಕಣ್ಮುಂದೆ ತೆಗೆದುಕೊಂಡು ಇಟ್ಕೊಂಡು ನೋಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಹೆಣ್ಣು ಮಗಳಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿರ್ಬೋದು. ಈ ಚಿತ್ರಹಿಂಸೆ ಕೊಟ್ಟಿರೋವರ ಮುಖವಾಡವನ್ನ ನಾವು ಬಯಲು ಮಾಡಬೇಕು. ಅದಕ್ಕೋಸ್ಕರವಾಗಿ ನಾನು ಇದ್ರ ಜವಾಬ್ದಾರಿ ತಗೋಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿ, ಒಂದು ನಿರ್ಧಾರ ಮಾಡಿ ಹೆಜ್ಜೆ ಇಟ್ಟು ಬಿಡಿ. ಖಂಡಿತವಾಗಲು ಇಡೀ ದೇಶದ ಜನ, ಇಡೀ ದೇಶದ ಮಹಿಳೆಯರು ನಿಮಗೆ ಚಿರಋಣಿಗಳಾಗಿರ್ತಾರೆ. ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ. ಯಾಕಂದ್ರೆ ನೀವು ಬೇರೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ರಲ್ಲ ಮಾಜಿಗಳು, ಆ ರೀತಿ ಅಲ್ಲ. ನೀವು ಡೇರಿಂಗ್ ಇದ್ದೀರಿ. ಮಹಿಳೆಯರ ಕಷ್ಟಗಳನ್ನ ನೀವು ತಿಳ್ಕೊಂಡಿದ್ದೀರಿ. ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ನಾವು ಸೆಟೆದು ನಿಲ್ಬೇಕು ಅಂತೇಳಿ ಏನು ಕರೆ ಕೊಡ್ತಿದ್ದೀರಲ್ಲ ನೀವು. ನಿಜಕ್ಕೂ ನಿಮ್ಮ ಆ ಮನಸ್ಸಿರೋದ್ರಿಂದಲೇ ನಿಮಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ, ಬಹಳಷ್ಟು ಸರಿ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಈಗಲೂ ಆಗ್ರಹ ಮಾಡ್ತಾ ಇದ್ದೀವಿ. ನಿಮ್ಮ ಅಕ್ಷರ ಮೀಡಿಯಾ ಮತ್ತು ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ಈ ವಿಚಾರವನ್ನ ನೀವು ಮುನ್ನೆಲೆಗೆ ತರಲೇಬೇಕು. ಈ ಮುಂದಾಳತ್ವ ನೀವು ವಹಿಸ್ಕೊಳ್ಳೇಬೇಕು. ನೀವು ವಹಿಸ್ಕೊಂಡ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ, ಆ ಕಾಮಂದರ ಮುಖವಾಡ ಬಯಲಾಗುತ್ತೆ. ಇಲ್ಲಿ ಯಾವುದೇ ದಾಖಲೆ ಇಲ್ಲದೆ ಮಾತನಾಡ್ತಾ ಇಲ್ಲ. ದಾಖಲೆಗಳನ್ನ ನಾಶ ಮಾಡಿದ್ದಾರೆ ಅಂತೇಳಿ ಸಾಕ್ಷಿ ಸಮೇತ ಮಾತನಾಡ್ತಾ ಇದ್ದೀವಿ. ಒಬ್ಬ ಯುವಕ ಇಡೀ ಪ್ರಪಂಚದ ಕಣ್ ತೆರೆಸ್ತಾನೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಮುಚ್ಚಿ ಹಾಕೋದಿಕ್ಕೆ, ಅವನನ್ನ ಬಂಧಿಸೋದಿಕ್ಕೆ, ಅವನ ಚಾನೆಲ್ಗಳನ್ನ ಬಂದ್ ಮಾಡಿಸ್ಕೊಳ್ಳೋದಿಕ್ಕೆ ಏನೆಲ್ಲ ಕುತಂತ್ರಗಳು ನಡೀತಾ ಇದ್ದಾವೆ. ಯಾಕೆ? ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನ ಸರಿಪಡಿಸಿ ಅಂತ ಕೇಳೋದೇ ಒಂದು ತಪ್ಪ. ದಯಮಾಡಿ ನಿಜಕ್ಕೂ
ನಮ್ಮ ಕಣ್ಣು ಮುಂದೆ ನೀವು ಒಬ್ಬ ಶಕ್ತಿ ದೇವತೆಯಾಗಿ ಕಾಣ್ತಾ ಇದ್ದೀರಿ. ಏನು ಸೌಜನ್ಯ ಎಂಬ ಶಕ್ತಿ ದೇವತೆ ಇವತ್ತು ಎಲ್ಲವನ್ನೂ ಸಹ ಮುಚ್ಚಿ ಹೋಗ್ತಾ ಇರುವಂತಹ ಪ್ರಕರಣಗಳನ್ನ ಹೊರಗಡೆ ತಗೊಂಡ್ಬರುವಂತಹ ಶಕ್ತಿ ದೇವತೆಯಾಗಿ ಸ್ಫೂರ್ತಿ ಕೊಡ್ತಾ ಇದ್ದಾಳೆ. ಆ ದೇವರು ಸಹ ಎಲ್ಲ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾರೆ. ನಿಮಗೂ ಸಹ ದೇವರು ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಆಗ್ಲಿ. ಸೌಜನ್ಯ ಪರ ಹೋರಾಟಗಾರರಿಗೆ ನೀವು ಮುಂದೆ ನಿಂತು ಮುದ್ದಾಳತ್ವ ವಹಿಸಿಕೊಂಡು ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.